हरिः ओम् सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुभ्यो नमः यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्महदेवमात्मबुद्धिप्रकाशं मुमुक्षुर्वै शरणमहं प्रपद्ये ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सप्तभिः सूत्रैरुपनिबद्धेऽस्मिन् प्रथमे वियदधिकरणे तानि सर्वाणि सप्तसूत्राणि एकवारं पठित्वा अनन्तरं तत्रैव तस्मिन्नधिकरणे एव उपनिबद्धं प्रकृतं षष्ठं सूत्रम्। इदं सूत्रं पादादितोपि षष्ठं सूत्रमेव। इदं सूत्रं द्विवारं पठित्वा सूत्रं तदवशिष्टभाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सूत्रं
ತದ್ಭಾಷ್ಯಭಾಗಂಚ ಅವಶಿಷ್ಟಭಾಷ್ಯಭಾಗಂಚ ಕಿಂಚಿದ್ಭಾಗಃ ಸಮಾಪ್ತಃ ಪೂರ್ವಸ್ಮಿನ್ ದಿನೇ ಏವ ಅವಶಿಷ್ಟಭಾಷ್ಯಭಾಗಂ ಇದಾನೀಂ ಯಥಾಮತಿ ವಿಚಾರಯಾಮಃ. ಓಂ ಸ್ತುವನ್ಮೋಹತಮಸ್ತೋಮಭಾನುಭಾವಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್ ಭವರೋಗಭಿಷಗ್ವರಾನ್. ಇದು ಈ ಬ್ರಹ್ಮಸೂತ್ರಕ್ಕೆ ಒಬ್ಬರು ವೃತ್ತಿ ಬರೆದಿದ್ದಾರೆ, ಬೇಕಾದಷ್ಟು ಜನ ಬರೆದಿದ್ದಾರೆ. ಇವರು ಒಬ್ಬರು, ಇವರು ಸದಾಶಿವೇಂದ್ರ ಸರಸ್ವತಿ ಅಂತ. ಸದಾಶಿವ ಬ್ರಹ್ಮೇಂದ್ರ ಅಲ್ಲ, ಸದಾಶಿವೇಂದ್ರ ಸರಸ್ವತಿ ಅಂತಕ್ಕಂಥವರು. ಅವರು ಬ್ರಹ್ಮಸೂತ್ರದ ಈ ಚತುಸ್ಸೂತ್ರಿ ಭಾಗಕ್ಕೆ ಒಂದು ವಿವರಣೆಯನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಈ ಭಗವತ್ಪಾದರನ್ನು ಕುರಿತು ಮೊಟ್ಟ ಮೊದಲು ಮಂಗಳ ಶ್ಲೋಕ ಪೂರ್ವಕವಾಗಿ ನಮಸ್ಕಾರ ಮಾಡಿ ನಂತರ ತಮ್ಮ ಒಂದು ವ್ಯಾಖ್ಯಾನವನ್ನು ಉಪಕ್ರಮಿಸಿದ್ದಾರೆ. ನೋಡಿ, ಸ್ತುವನ್ ಮೋಹತಮ ಸ್ತೋಮ ಭಾನುಭಾವ ಮುಪೇಯುಷಃ. ಯಾವುದು ಅಂತಂದರೆ ಯಾರು, ಇಲ್ಲಿ ಯಾನ್ ಅಂತಕ್ಕಂಥದ್ದನ್ನು ಸೇರಿಸ್ಕೊಳ್ಬೇಕು. ಎಲ್ಲ ಈ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿದೆ. ಆದ್ದರಿಂದ ಯಾರು ಮೋಹತಮ ಅಂತಂದರೆ ಯಾವುದು? ಮೋಹ ಅಂದರೆ ಇಲ್ಲಿ ಶೋಕನೂ ಸೇರಿಸ್ಕೊಳ್ಬೇಕು. ಶೋಕ ಮೋಹ ತಮ ಯಾವುದದು? ಅದೇ ಸಂಸಾರ. ಯಾಕೆ? ಸಂಸಾರ ಬೀಜಭೂತೌ ಶೋಕ ಮೋಹವು. ಭಗವತ್ಪಾದರಪ್ಪಣೆ ಕೊಡಿಸಿರತಕ್ಕಂಥದ್ದು ಎಲ್ಲಿ? ಗೀತಾಭಾಷ್ಯದ ಮೊದಲಲ್ಲಿ. ಹೀಗಾಗಿ ಈ ಶೋಕ ಮೋಹ ಎಂಬ ಯಾವುದಿದು? ಶೋಕ ಮೋಹ ಅಂತಕ್ಕಂಥದ್ದು ಇದೆಯಾ ಅಂತ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಅಯ್ಯಯ್ಯೋ ಇದು ತಮಸ್ಸು. ತಮಸ್ಸು ಅಂತಂದ್ರೆ ಏನು? ತಮಸ್ಸು ಅಂತಂದರೆ ಅಭಾವ ರೂಪವಾದದ್ದು ಅಂತ ಒಂದರ್ಥ. ನೋಡಿ, ಇವು ನಾವು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೇವೆ ಇದು ಒಂದೊಂದು ಕೂಡ ತುಂಬ ಮುಖ್ಯವಾದದ್ದು ಒಂದು. ಯಾಕೆಂದರೆ ಇವಾಗ ಕೋರ್ಟಲ್ಲಿ ಲಾಯರು ಏನು ಮಾಡ್ತಾರೆ? ಒಂದು ಪದ ಸಿಕ್ಕಿದ್ರೆ ಸಾಕು ಅವ್ರಿಗೆ, ಅದನ್ನು ಹಿಡ್ಕೊಂಡು ಜಾಲಾಡಿಬಿಡ್ತಾರೆ. ಹಾಗೆ ಇಂಥ ಒಂದು ಪದ ಸಿಕ್ಕಿದ್ರೆ ಸಾಕು. ಏನಿದು? ಮೋಹ ತಮ ಅಂದರೆ ಶೋಕ ಮೋಹ ಎಂಬುದು ತಮಸ್ಸು ಅಂತ ಹೇಳಿದ್ರು. ತಮಸ್ಸು ಅಂತ ಹೇಳಿದ ಮೇಲೆ ಏನದು ಶೋಕ ಮೋಹ ಅಂತಕ್ಕಂಥದ್ದು? ತಮಸ್ಸು ಎಂಥದ್ದು ಅದು ಅಂದರೆ ಅಭಾವ ರೂಪವಾದದ್ದು. ಏನು ಅಭಾವ ರೂಪ ಅಂತಂದರೆ ತಮಸ್ಸು ಅಂತ ಅನ್ನೋದನ್ನು ನೋಡ್ರಿ, ಇದು ತಮಸ್ಸು, ಅಲ್ಲಿ ಕೂತಿದೆ ಹಿಡ್ಕೊಂಬನ್ರಿ ಅಂತಾಗಲಿ, ಅಥವಾ ಆ ತಮಸ್ಸು ಅಂತಕ್ಕಂಥ ಒಂದು ಒಂದಿದೆ, ಅದನ್ನು ನಾನು ಎದುರುಗಡೆ ಪುಸ್ತಕ ಇಟ್ಕೊಂಡಿದ್ದೇನೆ, ಅದು ನನಗೆ ಗ್ರಹಣವಾಗುವ ಹಾಗೆ ಮನಸ್ಸಿನಿಂದ ಗ್ರಾಹ್ಯವಾಗುತ್ತೆ ಅಂತ ಅನ್ನೋದಾಗಲಿ ಇಲ್ಲ. ಮತ್ತೆ ವಸ್ತುತಃ ಇದೆಯಾ? ವಸ್ತುತಃನೂ ಇಲ್ಲ. ಕನಸು ತಮಸ್ಸು ಎಂಬತಕ್ಕಂತಹ ವಸ್ತು ರೂಪವಾಗಿರತಕ್ಕಂತಹ ಯಾವ ಪದಾರ್ಥವನ್ನು ನಾವು ಕಾಣುವುದಕ್ಕಾಗೋದಿಲ್ಲ. ಆದರೇನೋ ತಮಸ್ಸು ಅಂತಕ್ಕಂಥದ್ದು ಇದೆ, ಹೌದು ತಾನೆ? ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದು ಹೀಗಾಗಿ ಈ ತಮಸ್ಸಿಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಏನಂತ ಮಾಡಬೇಕು ಅಂದರೆ, ಇದು ಅಲ್ಲಪ್ಪ, ತಮಸ್ಸು ಅಂದ್ರೆ ಏನು ಗೊತ್ತೇನು? ಕತ್ತಲೆ ಅಂದ್ರೆ ಏನು ಗೊತ್ತೇನು? ಅದು ಬೆಳಕಿನ ಅಭಾವ ರೂಪವಾದದ್ದು. ಇಷ್ಟು ಹೇಳ್ಬೋದು ಅಷ್ಟೆ. ಬೆಳಕಿನ ಅಭಾವ ರೂಪವಾದದ್ದು. ಹೀಗೆ ಅಭಾವ ರೂಪವಾಗಿರತಕ್ಕಂತಹ ಈ ತಮ ಅಂತಂದರೆ ಬರೀ ಒಂದು ತಮ, ಏನೋ ಒಂದು ಸ್ವಲ್ಪ ಕತ್ತಲೆ ಇದೆ ಕಣ್ರಿ ಒಂದ್ರು ಅಲ್ಲ. ತಮಸ್ತೋಮ. ಏನು ತಮಸ್ತೋಮ ಅಂತಂದರೆ ಈ ಗಾಢಾಂಧಕಾರ ಅಂತಾರಲ್ಲ, ಹಾಗೆ ಕುರುಡುಗತ್ತಲೆ ಎಲ್ಲೆಲ್ಲೂ ವ್ಯಾಪಿಸಿಬಿಟ್ಟಿದೆ. ಈಗ ಸಮುದ್ರದಲ್ಲಿ ಮೇಲುಗಡೆ ಎಷ್ಟು ಒಂದು 10 ಅಡಿ ಅಥವಾ 15 ಅಡಿ ಆಳದಲ್ಲಿ ಹೋದಾಗ ನಮಗೇನು ಕಾಣುತ್ತೆ? ಎಲ್ಲ ಬೆಳಕು ಕಾಣುತ್ತೆ, ಹೌದು ತಾನೆ? ಸೂರ್ಯನ ಬೆಳಕು ಕಾಣುತ್ತೆ, ಪ್ರತಿಯೊಂದು ಕಾಣುತ್ತೆ. ಯಾರಾದ್ರು ಬೆಳಕು ಬಿಟ್ಟರೆ ಕಾಣುತ್ತೆ ನಮಗೆ. ಅದೇ ಒಂದು 500 ಅಡಿ ಹೋಗ್ಬಿಟ್ರೆ ಕಾಣೋದಿಲ್ಲ. ಅಂದರೆ ಕತ್ತಲು ಅಲ್ಲಿ.
ಅದೇ ಒಂದು 5,000 ಅಡಿ ಸಮುದ್ರದ ತಳದಲ್ಲಿ ಹೋದ್ರಾಗ ಏನಾಗುತ್ತೆ, ಅಲ್ಲಿ ಗಾಢಾಂಧಕಾರ, ಏನೂ ಕಾಣೋದಿಲ್ಲ. ಅಲ್ಲಿರತಕ್ಕಂಥ ಪ್ರಾಣಿಗಳಿಗೆ ಒಂದು ವಿಶಿಷ್ಟವಾದ ಶಕ್ತಿ, ಅದರಲ್ಲೂ ಓಡಾಡ್ತಕ್ಕಂಥ ಶಕ್ತಿ. ನಮಗೆ ಆ 5,000 ಅಡಿ ಆಳದಲ್ಲಿ ಏನೂ ಇಲ್ಲ, ಗಾಢಾಂಧಕಾರ, ಎಲ್ಲೆಲ್ಲೂ ಅಂಧಕಾರ ಅಂಧಕಾರ ಅಂಧಕಾರ, ಏನಿಲ್ಲ. ಹೀಗೆ ಇಂತಹ ತಮಸ್ಸಿನ ಸ್ತೋಮ, ಗಾಢಾಂಧಕಾರ, ಕುರುಡುಗತ್ತಲೆ ಇಂಥದ್ದು. ಇಂಥದ್ದಕ್ಕೆ, ಇಂತಹ ತಮಸ್ಸಿಗೆ, ಶೋಕಮೋಹ ರೂಪವಾದ ತಮಸ್ಸು ಯಾವುದದು, ಆ ಸಂಸಾರಕ್ಕೆ ಭಾನುಭಾವ ಉಪೇಯುಷಃ. ಭಾನುಭಾವ ಅಂದ್ರೇನು? ತಮಸ್ಸು. ತಮಸ್ಸಿಗೆ ತಮಸ್ಸು ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಸ್ವಾಮಿ? ತಮಸ್ಸು ಹೋಗ್ಬೇಕಾದ್ರೆ ಬೆಳಕು ತರಬೇಕಷ್ಟೇ. ಒಂದು ಕಡ್ಡಿಗೆ ಇರಬೇಕು, ಏನು ಟಾರ್ಚ್ ಏನು ಮಾಡಬೇಕು. ಹೀಗೆ ಇಂತಹ ಗಾಢಾಂಧಕಾರವಾದ ತಮಸ್ಸಿಗೂ ಕೂಡ ಭಾನುಭಾವಂ ಉಪೇಯುಷಃ. ಅಂದರೆ ಈ ಭಾನುಭಾವ ಅಂದರೆ ಜ್ಞಾನವನ್ನು, ಈ ತಮಸ್ಸು ಅಂಧಕಾರ ರೂಪವಾಗಿದೆ, ಅದಕ್ಕೆ ಭಾನುಭಾವ ಅಂದರೆ ಬೆಳಕಿನ ರೂಪವಾದ, ಪ್ರಕಾಶ ಸ್ವರೂಪವಾದ ಒಂದು ಜ್ಞಾನವನ್ನು ತಂದುಕೊಟ್ಟವನು. ಯಾರು ತಂದು ಕೊಟ್ಟರೋ ಅಂತಹ ಈ ಭವರೋಗ ಭಿಷಗ್ವರಾನ್, ಈ ಒಂದು ಸಾಮಾನ್ಯ ವೈದ್ಯರಿದ್ದಾರೆ, ಅವರೆಲ್ಲ ಏನಾಗುತ್ತೆ, ಅವರು ರೋಗ ಬರುತ್ತೆ, ನಿವಾರಣೆ ಮಾಡ್ತಾರೆ. ಆದರೆ ಇವರೆಂಥವರು? ಇದು ಭವರೋಗ. ಭವ ಅಂತಕ್ಕಂಥದ್ದು ಎಲ್ಲ ಸಂಸಾರ ರೂಪವಾಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಸಂಸಾರ, ಎಲ್ಲ ಮುಗ್ದೈತಲ್ಲಿ. ಇಂತಹ ರೋಗವನ್ನು ಕೂಡ ಭಿಷಕ್ ಅಂದರೆ ಆ ಒಂದು ವಾಸಿ ಮಾಡತಕ್ಕಂಥ ವೈದ್ಯ. ಓಹೋ, ವೈದ್ಯರಾ? ವೈದ್ಯರು ಅಂತಂದಮೇಲೆ ಒಂದು ಆಸ್ಪತ್ರೆ ವೈದ್ಯರು ನೋಡಿದ್ದೀವಲ್ಲ ನಾವು. ಮೊಟ್ಟ ಮೊದಲು ಹೋದಾಗ ಒಬ್ಬ ವೈದ್ಯ ಇರ್ತಾರೆ, ಇಲ್ಲ ಕಂಡ್ರೆ ವಾಸಿ ಆಗಲಿಲ್ಲ ಅಂದ್ರೇನು, ಅವರಿಗೆ ಸ್ಪೆಷಲಿಸ್ಟು. ಹೌದ್ ತಾನೆ? ಇವರು ಯಾರಿವರು? ಭವರೋಗ ಭಿಷಗ್ ವರಾನ್ ಅಂದರೆ ಸ್ಪೆಷಲಿಸ್ಟಿಗೂ ಸ್ಪೆಷಲಿಸ್ಟು ಇವರು. ಅಂತಹ ಈ ಭವರೋಗವನ್ನು ನಾಶಪಡಿಸತಕ್ಕಂತಹ ವೈದ್ಯ ಶ್ರೇಷ್ಠರನ್ನ ಯಾರವರು? ತಾನ್ ಭಗವತ್ಪಾದಾನ್ ಶಂಕರಾನ್. ಆ ಒಂದು ಭಗವತ್ಪಾದ ಶಂಕರರನ್ನ ನಾವು ಸ್ತುಮಃ ನಮಸ್ಕರಿಸುತ್ತೇನೆ. ಸ್ತೌಮಿ ಸ್ತುವಃ ಸ್ತುಮಃ ಅಂತಕ್ಕಂಥದ್ದು ಉತ್ತಮ ಪುರುಷ ರೂಪ. ಇಂತಹ ಭಗವತ್ಪಾದ ಶಂಕರರನ್ನ ನಾವು ನಮಸ್ಕರಿಸುತ್ತೇವೆ ಅಂತ ಹೇಳಿ ಆ ಸದಾಶಿವೇಂದ್ರ ಸರಸ್ವತಿಗಳು ಭಗವತ್ಪಾದರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದು ನಂತರ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಈ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸ್ತೋತ್ರ ಇದು ಏನಂದರೆ ನೋಡಿ, ಒಂದೇ ಈ ಒಂದು ಅನುಷ್ಠುಪ್ ಛಂದಸ್ಸಲ್ಲಿ ಇದ್ದರೂ ಕೂಡ ಇದು ಪೂರ್ಣವಾಗಿರ್ತಕ್ಕಂಥ ಒಂದು ಶಂಕರ ಭಗವತ್ಪಾದರ ಒಂದು ಏನದು, ಅವರ ಒಂದು ವ್ಯಕ್ತಿತ್ವವನ್ನು ನಮಗೆ ನಮ್ಮ ಕಣ್ಣು ಮುಂದೆ ಇರುತ್ತೆ. ಯಾರವರು? ಅದನ್ನು ಇನ್ನೊಂದು ಸರಿ ಆ ಒಂದು ಶ್ಲೋಕವನ್ನು ಹೇಳಿಬಿಟ್ಟು ನಂತರ ಪ್ರಾರಂಭ ಮಾಡೋಣ. ಈ ಶ್ಲೋಕ ನಾವು ಹೇಳಿದ್ರೆ ಅರ್ಥವಾಗುತ್ತಲ್ಲ. ಸ್ತುವನ್ ಮೋಹ ತಮ ಸ್ತೋಮ ಭಾನುಭಾವ ಮುಪೇಯುಷಃ. ಯಾರನ್ನ ಸ್ತೋತ್ರ ಮಾಡಿದಾಗ ಈ ಒಂದು ಎಲ್ಲ ಸಂಸಾರವೆಂಬ ಈ ಘನಘೋರ ಅಂಧಕಾರದಿಂದ ನಾವು ಈಚೆ ಬರುವುದಕ್ಕಾಗಿ ಬೆಳಕನ್ನು ಕಾಣುತ್ತೇವೆಯೋ, ಅಂತಹ ಈ ಸಂಸಾರ ಬಂಧನ, ಭವರೋಗ, ಭವಬಂಧನದಿಂದ ಬಿಡುಗಡೆಯಾಗುವುದಕ್ಕೋಸ್ಕರ ನಾವು ಶಂಕರ ಭಗವತ್ಪಾದರೆಂಬ ವೈದ್ಯ ಶ್ರೇಷ್ಠರನ್ನು ನಮಸ್ಕರಿಸುತ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ತುವನ್ಮೋಹ ತಮಸ್ತೋಮ ಭಾನುಭಾವ ಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್ ಭವರೋಗಭಿಷಗ್ವರಾನ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ.
ಓಂ ನ ವಿಯದ ಶ್ರುತೆ ಓಂ ಅಸ್ತಿತು ಓಂ ಗೌಣ್ಯ ಸಂಭವಾತ್ ಓಂ ಶಬ್ದಾಚ್ಚ ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮ ಶಬ್ದವತ್ ಓಂ ಪ್ರತಿಜ್ಞಾಃ ನಿರವ್ಯತಿರೇಕಾತ್ ಶಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇದು 7 ಸೂತ್ರಗಳು. ಪ್ರಕೃತ ನಾವು ಯಾವುದು? ಓಂ ಪ್ರತಿಜ್ಞಾಃ ನಿರವ್ಯತಿರೇಕಾತ್ ಶಬ್ದೇಭ್ಯಃ ಓಂ ಪ್ರತಿಜ್ಞಾಃ ನಿರವ್ಯತಿರೇಕಾತ್ ಶಬ್ದೇಭ್ಯಃ. ಇದು 6ನೇ ಸೂತ್ರ. ಪಾದದ ಮೊದಲನೇದಲ್ಲೂ 6 ಮತ್ತೆ ಆ ಅಧಿಕರಣದಲ್ಲೂ 6. ಇದರ ಎಲ್ಲ ಅನ್ವಯ ಅವೆಲ್ಲ ನೋಡಿದ್ದೇವೆ. ಒಂದ್ಸರಿ ಅನ್ವಯ ಮಾತ್ರ ನೋಡೋಣ. ಅವ್ಯತಿರೇಕಾತ್ ಪ್ರತಿಜ್ಞಾ ಅಹಾನಿ. ಪ್ರತಿಜ್ಞಾಯ ಅಹಾನಿ ಅವ್ಯತಿರೇಕಾತ್. ಕುತಃ ಕಥಂ ಅಂದರೆ ಶಬ್ದೇಭ್ಯ. ಶಬ್ದೇಭ್ಯ ಕಿಂ ಅಂದರೆ ಶಬ್ದೇಭ್ಯ ಅವಸೀಯತೆ. ಶಬ್ದೇಭ್ಯ ಕಿಂ? ಏನು ಶಬ್ದೇಭ್ಯ ಅಂದರೆ ಶಬ್ದ ಏನಾಗುತ್ತೆ? ಶಬ್ದೇಭ್ಯ ಅವಸೀಯತೆ. ಅವಸೀಯತೆ ಇತಿ ನಿಶ್ಚೀಯತೆ ಇತ್ಯರ್ಥ. ಅಂದ್ರೇನು? ಅವ್ಯತಿರೇಕಾತ್, ಯಾವ ವ್ಯತಿರೇಕ ವಿರೋಧ ಏನೂ ಇಲ್ಲದಿರುವುದರಿಂದ ಪ್ರತಿಜ್ಞಾಯ ಅಹಾನಿ, ನಾವು ಮಾಡಿದ ಪ್ರತಿಜ್ಞೆಗೆ ಯಾವ ಹಾನಿಯೂ ಆಗುವುದಿಲ್ಲ. ಏನು ಪ್ರತಿಜ್ಞೆ ಮಾಡಿದ್ದು? ಶ್ರುತಿ ಅಂತಂದರೆ ಇದು ಯಾವುದು? ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಇದೆಯಲ್ಲ, ಆ ಒಂದು ಪ್ರತಿಜ್ಞೆ ಮಾಡಿ ಅದಕ್ಕೆ ಉತ್ತರ ಹೇಳಿದ್ರಲ್ಲ, ಅದಕ್ಕೆ ಯಾವ ಹಾನಿಯೂ ಆಗುವುದಿಲ್ಲ. ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ ಶಬ್ದೇಭ್ಯ ಅವಸೀಯತೆ. ಶಬ್ದೇಭ್ಯ ಅಂದ್ರೇನು? ಶ್ರುತಿ ವಾಕ್ಯೇಭ್ಯ. ಶ್ರುತಿ ವಾಕ್ಯಗಳಿಂದ ನಮಗೆ ಇದು ನಿಶ್ಚಯವಾಗುತ್ತದೆ ಅಂತ ಹೇಳಿದ್ರು. ಇಷ್ಟು ಈ ಇದರರ್ಥ. ಇದರಲ್ಲಿ ಒಂದು ಸ್ವಲ್ಪ ಭಾಗ ಆಗಿತ್ತು, ಒಂಚೂರು ಅನುವಾದ ಮಾಡಿಕೊಳ್ಳೋಣ. ಯಾಕೆ ಅನುವಾದ ಮಾಡದೆ ಮುಂದೆ ಹಾಗೆ ಡೈರೆಕ್ಟಾಗಿ ನಾವು ನೇರವಾಗಿ ಪ್ರವೇಶ ಮಾಡಿದ್ರೆ ಮೊನ್ನೆ ಹೋದ್ವಾರ ಮಾಡಿ ಅರ್ಥ ಹೋಗಿರುತ್ತೆ ಅಂತ ಅಷ್ಟೇ. ದಯಮಾಡಿ ಯಾರು ಅನ್ಯಥಾ ಭಾವಿಸಬಾರ್ದಿದ್ದ, ಏನು ಹೇಳಿದ್ದೇ ಹೇಳ್ಕೊಂಡು ಹೋಗ್ತಾನೆ ಅಂತ. ಇದು ಸರಿಯಾಗಿ ತಿಳಿದೇ ಇದ್ದರೆ ನಾವು ಏನೋ ಸುಮ್ಮನೆ ಏನ್ರಿ ನಮಗೂ ಭಾಷ್ಯ ಆಗಿದೆ ಅಂತಾರೆ. ನಾನು ಸುಮಾರು ಜನ ಕೇಳಿದ್ದೇನೆ, ಏನು ನಾವು ನಮ್ಮನ್ನು ಕೇಳ್ತಾರೆ ಏನು ಮಾಡ್ತಾ ಇದ್ದೀರಪ್ಪ ಅಂತಂತ. ನಾವು ಇಲ್ಲ ಮಾಂಡುಕ್ಯ ಮಾಡ್ತಾ ಇದ್ದೀವಿ, ಮಾಂಡುಕ್ಯನ ವಿಚಾರ ಮಾಡ್ತಾ ಇದ್ದೀವಿ. ಓ ಮಾಂಡುಕ್ಯನಾ? ಓ ನಮಗೂ ಆಗಿದೆ, ಮಾಂಡುಕ್ಯ ಎಲ್ಲ ಆಗಿದೆ. ಏನು ಮಾಂಡುಕ್ಯ ಆಗಿದೆ ಅಂತಂದರೆ ಅದು ಗೊತ್ತಾಗತ್ತೆ ನಮಗೆ, ಏನೋ ಇದು ಏನೂ ಇಲ್ಲ ಅಂತಂತ. ಆದರೂ ಆಯ್ತಾ, ಭಾಳ ಸಂತೋಷ ಅನ್ಬಿಡ, ಅಷ್ಟೇ, ಇನ್ನೇನಿಲ್ಲ. ಹಾಗೆ ನೋಡೋಣ. ಏನು ನೋಡಿ, ಇಲ್ಲಿ ಮೊಟ್ಟ ಮೊದಲೇನು ಹೇಳಿದ್ರು? ತಮ್ಮ ಒಂದು ಸಿದ್ಧಾಂತ ಏನಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆಯಿತು. ಏನು ಇದು ಸಿದ್ಧಾಂತ? ಇದೆ, ಪ್ರತಿಜ್ಞಾ ಅಹಾನಿ. ಪ್ರತಿಜ್ಞೆಗೆ ಯಾವ ಹಾನಿಯೂ ಆಗೋದಿಲ್ಲ. ಯಾಕೆ? ವ್ಯತಿರೇಕ ಏನೂ ಇಲ್ಲ, ವಿರೋಧ ಇಲ್ಲ. ಇದು ನಮ್ಮ ಶಬ್ದಗಳಿಂದಲೇ ಗೊತ್ತಾಗುತ್ತೆ, ವೇದಾಂತ ವಾಕ್ಯಗಳಿಂದಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದಕ್ಕೇನು ಮಾಡಿದರು? ಪೂರ್ವ ಪಕ್ಷಿ ಬೇಕಾದಷ್ಟು ಒಂದು 3-4 ಆಕ್ಷೇಪ ಹಾಕಿದ್ದ. ಅದಕ್ಕೆ ಸಮಾಧಾನವನ್ನು ಹೇಳಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾಯಿತು. ಆಯ್ತಲ್ಲ, ಸಿದ್ಧಾಂತ ಸ್ಥಾಪನೆ ಮಾಡಿದ್ದಾಯಿತು. ಆದರೆ ಆ ಪೂರ್ವ ಪಕ್ಷಿಗಳು ಮಾಡಿದ್ದರಲ್ಲ ಶಂಕೆ, ಅದಕ್ಕೆ ಉತ್ತರ ಹೇಳಬೇಕು ಇವಾಗ. ಅದಕ್ಕೆ ಉತ್ತರ ಹೇಳದೇ ಇದ್ರೇನು? ನಿಮ್ಮ ಸಿದ್ಧಾಂತ ಪೂರ್ಣವಾಗಿ ಸ್ಥಾಪನೆಯಾದಂತಾಗುವುದಿಲ್ಲ. ಅಷ್ಟೇ, ಅವ್ರದ್ದು ಇರಲಿ ನಿಮ್ಮದು ಇರಲಿ ಬಿಡ್ರಿ ಅಂತಾರ ಮೇಲೆ ಅಷ್ಟೇ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ? ಈ ಒಂದು ಪ್ರಕರಣದಲ್ಲಿ, ಈ ಒಂದು ಭಾಗದಲ್ಲಿ ಪೂರ್ವ ಪಕ್ಷ ಏನನ್ನು ಹೇಳಿದ್ದ ಅದನ್ನೆಲ್ಲ ಒಂದೊಂದಾಗಿ ತೆಗೆದುಕೊಂಡು ಅದರಲ್ಲಿರತಕ್ಕಂಥ ದೋಷವನ್ನು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಪೂರ್ವ ಪಕ್ಷ ಏನು ಹೇಳಿದ್ದ ನೋಡ್ರಿ, ಈ ಒಂದು ಆಕಾಶ ಅಂತಕ್ಕಂಥದ್ದು ಅದಕ್ಕೆ ಉತ್ಪತ್ತಿ ಇಲ್ಲ, ಮತ್ತೇನು ಅದು ಒಂದು ಸ್ವತಂತ್ರ, ಅದು ಹೇಗೆ ಬ್ರಹ್ಮದಂತೆಯೇ ಬ್ರಹ್ಮದ ಪಕ್ಕದಲ್ಲೇ ಅದು ಇದೆ. ಯಾತಕಪ್ಪ ಹೀಗೇನು ಹೇಳ್ತಾ ಇದ್ದೀಯ, ಯಾಕೆ ಹೇಳ್ತಾ ಇದ್ದೀಯಾ ಅಂದರೆ, ನೋಡಿ ಸ್ವಾಮಿ, ನೀವು ಪ್ರತಿಯೊಂದಕ್ಕೂ ಏನು ಹೇಳ್ತೀರಿ? ಶಬ್ದೇಭ್ಯ ಶಬ್ದೇಭ್ಯ ವೇದಾಂತವಾಕ್ಯೇಭ್ಯ ಶ್ರುತಿಭ್ಯ ಅಂತ ಹೇಳ್ತಾ ಇರ್ತೀರಿ. ಪ್ರತಿಯೊಂದಕ್ಕೂ ವೇದಾಂತ ವಾಕ್ಯಗಳಿಂದ, ಶ್ರುತಿಗಳಿಂದ
ಅಂದ್ರೆ ಏನು? ನಿಮಗೆ ಶ್ರುತಿ ಪರಮ ಪ್ರಮಾಣ. ಹೌದು ತಾನೆ? ಈಗ ನಮಗೂ ಹಾಗೇನೆ. ಏನು? ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ, ಉತ್ಪತ್ತಿ ಇಲ್ಲ, ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು. ಅದಕ್ಕೆ ಉತ್ಪತ್ತಿಯೂ ಇಲ್ಲ, ಕೊನೆಯೂ ಇಲ್ಲ. ಯಾವುದರಂತೆ? ಬ್ರಹ್ಮದಂತೆ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ. ನಾವೇನು ಹೇಳ್ತಾ ಇಲ್ಲ, ಅದಕ್ಕೆ ಶ್ರುತಿವಾಕ್ಯಗಳ ಆಧಾರ ಇದೆ ಅಂತ ಹೇಳಿಬಿಟ್ಟು ಛಾಂದೋಗ್ಯ ಶ್ರುತಿಯನ್ನು ಹೇಳಿದ್ದ. ಏನಂತ ಹೇಳ್ದ? ಈ ತೇಜೋಬನ್ನ ಪ್ರಕರಣದಲ್ಲಿ, ಸೃಷ್ಟಿ ಪ್ರಕರಣದಲ್ಲಿ ತೇಜಸ್ಸನ್ನ ನೋಡಿ ಮೊಟ್ಟ ಮೊದಲನೆಯದಾಗಿ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿಲ್ಲ? ಆಕಾಶವನ್ನು ಹೇಳಿಲ್ಲ, ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ. ಕಾರ್ಯ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗಿದೆ? ತೇಜಸ್ಸಿನಿಂದ. ಬ್ರಹ್ಮದ ಕಾರ್ಯ ಎಲ್ಲಿಂದ ಮೊದಲಾಗಿರ್ತಕ್ಕಂಥದ್ದು? ತೇಜಸ್ಸಿನಿಂದ ಅಷ್ಟೇ. ಆಕಾಶವಾಯು ಹೇಳೇ ಇಲ್ಲ. ಆದ್ದರಿಂದ ಏನಾಯಿತು? ಇದು ಅಲ್ಲಿ ಹೇಳಿಲ್ಲ ಅಂತ ಆದರೆ ಸ್ವತಂತ್ರವಾದದ್ದು ಇದು ಇದೆ. ಆದ್ದರಿಂದ ಏನಾಯಿತು? ನೀವು ಹೇಳಿದ್ದು ಸರಿ ಇಲ್ಲ. ಏನಂತ ನೀವು ಪ್ರತಿಜ್ಞೆ ಮಾಡಿದಿರಲ್ಲ, ಏಕಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ, ಏಕಸ್ಮಿನ್ ವಿಜ್ಞಾತೆ ಏಕಸ್ಮಿನ್ ಕಸ್ಮಿನ್ ವಿಜ್ಞಾತೆ ಏಕಸ್ಮಿನ್ ಬ್ರಹ್ಮಣಿ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಇತಿ ಯದುಕ್ತಂ ಭವದ್ಭಿಃ ತತ್ ನ ಸಾಧು ಅಂತ ಹೇಳ್ಬಿಟ್ಟ. ಹೀಗೆ ಹೇಳಿ ಅದಕ್ಕೆ ಈ ಒಂದು ಸಮಾಧಾನವನ್ನು ಹೇಳಿದ್ರು. ನೋಡಪ್ಪ, ಒಂದು ಏಕವಾಕ್ಯತೆ ಇದೆ ಶ್ರುತಿಗೆ ಇದೆ. ಆದ್ದರಿಂದ ಇದಕ್ಕೆ ಇನ್ನೂ ಬೇಕಾದಷ್ಟು ಸಮಾಧಾನ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ರೆ ಹೋದ್ಬಾರ್ದು, ತಿರ್ಗಿ ಪುನರಾವೃತ್ತಿ ಆಗ್ಬಿಡುತ್ತೆ, ಅದು ಬೇಡ. ಅದ ಹೇಳಿ ಏನು ಹೇಳಿದ್ರು? ಇಲ್ಲಿ ಇನ್ನೊಂದು ವಾಕ್ಯವನ್ನು ಹೇಳಿದರು. ಏನು? ನೋಡಪ್ಪ, ನೀನು ಬಿಟ್ಟಿದ್ದಾರೆ ಆಕಾಶವನ್ನ ಹೇಳಿಲ್ಲ ಅಂತ ಹೇಳಿದೆ. ಆದರೆ ಅದಕ್ಕೇನು ಶ್ರುತಿ ಪ್ರಮಾಣವನ್ನು ಹೇಳದೆ. ಆದರೆ ನೀನು ಯಾವ ಶ್ರುತಿ ಪ್ರಮಾಣವನ್ನು ಹೇಳಿದ್ದೆಯೋ, ಅಂದ್ರೆ ಏನು? ಶ್ರುತಿವಾಕ್ಯನೇ ಹೇಳಿದ್ಯಲ್ಲ, ಅದು ಎಲ್ಲಿಂದ ನೀನು ತಗೊಂಡಿದೆಯಲ್ಲ ಅಲ್ಲೇ ಇನ್ನೊಂದು ವಾಕ್ಯ ಇದೆ. ನೀನು ನೋಡಿಲ್ಲ. ಯಾಕಪ್ಪ ನೋಡಿಲ್ಲ? ಅದೇನು ಸ್ವಾಮಿ ಅದು ಅಂತಂದ. ನೋಡಪ್ಪ, ಅಲ್ಲೇನೇನೆ ತೇಜಸ್ಸು ಅಪ್ಪು ಅನ್ನ ಹೇಳಿದ್ದಾರೆ. ಹೇಳ್ಬಿಟ್ಟು ಏನು ಹೇಳಿದ್ದಾರೆ? ಹೇಳ್ಬಿಟ್ಟು ಈ ಒಂದು ಏನೇನು ಚರಾಚರಾತ್ಮಕವಾಗಿ ನಾಮರೂಪಾತ್ಮಕವಾಗಿ ಏನೇನಿದೆ ಅವೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ ಅಂತ ಹೇಳಿದ್ದೆ. ಅದೇನು? ಬ್ರಹ್ಮವೊಂದನ್ನು ಬಿಟ್ಟು ಇನ್ನು ಬೇರೆ ಯಾವುದು ಇದೆಯೋ ಅವೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ ಅಂತ ಹೇಳಿದೆ. ಅಂದರೆ ಏನಾಯಿತು? ಅಲ್ಲಿ ಆಕಾಶವನ್ನು ಸೇರಿಸ್ಕೊಂಡಾಗ ಎಲ್ಲವೂ ಕೂಡ ಬ್ರಹ್ಮವೇ ಅಂದಾಗ, ಎಲ್ಲವೂ ಅಂದಾಗ ಆಕಾಶನೂ ಸೇರ್ತಲ್ಲಯ್ಯ. ಎಲ್ಲವೂ ಬ್ರಹ್ಮವೇ ಅಂತಂದ್ರೆ ಏನರ್ಥ? ಎಲ್ಲವೂ ಬ್ರಹ್ಮದ ಕಾರ್ಯ ಅಂತಾಯ್ತಲ್ಲ. ಹಾಗಾಗಿ ನೀನು ಅಲ್ಲಿ ಹೇಳಿದ್ಯಲ್ಲಪ್ಪ, ಅದನ್ನ ಯಾಕಪ್ಪ ಬಿಟ್ಟೆ? ಮತ್ತೆ ನೀನು ಏನು ಹೇಳಿದೆ? ಅದ್ಯಾವುದೋ ದೃಷ್ಟಾಂತ ಕೊಟ್ಬಿಟ್ಟೆ. ಏನು ದೃಷ್ಟಾಂತ ಕೊಟ್ಟಿದ್ದೆ? ಹಾಲು ನೀರಿನ ದೃಷ್ಟಾಂತ ಕೊಟ್ಟೆ. ಅಲ್ಲರಿ, ಒಂದು ಬಟ್ಲು, ಒಂದು ಚೆಂಬು ತುಂಬ ಹಾಲಿತ್ತು, ಅದರಲ್ಲಿ ಒಂದು ಹನಿ ನೀರು ಬಿದ್ದರೆ ಏನು ನೀರನ್ನೇನು ತಿಳ್ಕೊತಾರ? ಅದನ್ನು ಹಾಲು ತಿಳ್ಕೊಂಡು ಅದು ತಿಳ್ಕೊಂಡಾಗಾಯಿತು ಅಂದ್ಬಿಟ್ಟು ನೀನು ಓಹೋ ತೇಜಸ್ಸು ಅಪ್ಪು ಅಂತ ತಿಳ್ಕೊಂಡೆ, ಅದು ತಿಳ್ಕೊಂಡಾಗಾಯಿತು ಅಂತ. ಆ ಒಂದು ದೃಷ್ಟಾಂತ ಸರಿ ಇಲ್ಲ. ಆದರೆ ಇಲ್ಲಿ ಕ್ಷೀರೋದಕ ನ್ಯಾಯದಿಂದ ತಿಳಿಯಬಾರದು. ಇದಕ್ಕೆ ನ್ಯಾಯ, ಇದಕ್ಕೇನು? ಪ್ರಕೃತಿ ವಿಕಾರ ನ್ಯಾಯ. ಪ್ರಕೃತಿ ವಿಕಾರ ನ್ಯಾಯನ ಇಲ್ಲಿ ಅಳವಡಿಸ್ಕೋಬೇಕು, ಕ್ಷೀರೋದಕ ನ್ಯಾಯ ಅಲ್ಲ. ಏನು ಪ್ರಕೃತಿ ವಿಕಾರ ನ್ಯಾಯ ಅಂತಂದ್ರೆ ಏನು? ಪ್ರಕೃತಿ ಅಂತಂದ್ರೆ ಕಾರಣ, ವಿಕಾರ ಅಂದ್ರೇನು? ಕಾರ್ಯ. ಪ್ರಕೃತಿ ವಿಕಾರ ನ್ಯಾಯ ಅಂತಂದ್ರೇನು? ಕಾರ್ಯಕಾರಣ ನ್ಯಾಯ. ಏನು ಕಾರ್ಯಕಾರಣ ನ್ಯಾಯ ಏನು ಹೇಳುತ್ತೆ? ಕಾರ್ಯಕಾರಣ ನ್ಯಾಯ ಅಂದರೆ ಕಾರ್ಯಕಾರಣ ನ್ಯಾಯ ಏನು ಹೇಳುತ್ತೆ ಗೊತ್ತೇನಪ್ಪ? ಕಾರ್ಯಕಾರಣಯೋ ಅನನ್ಯತ್ವಂ ದರ್ಶಯತಿ. ಯಾವುದು? ಅಯಂ ನ್ಯಾಯ. ಯಾವ ನ್ಯಾಯ ಅದು? ಕಾರ್ಯ ಪ್ರಕೃತಿ ವಿಕಾರ ನ್ಯಾಯ. ಪ್ರಕೃತಿ ವಿಕಾರ ನ್ಯಾಯ ಏನು ಹೇಳುತ್ತೆ? ಕಾರ್ಯಕಾರಣಕ್ಕೆ ಅನನ್ಯತ್ವವನ್ನು ಹೇಳ್ತಾ ಇದೆ. ಹಾಗಾಗಿ
ಏನಾಗಿದೆ ಎಲ್ಲವೂ ಕೂಡ ಬ್ರಹ್ಮನ ಕಾರ್ಯವೇ ಅಂತ ಹೇಳಿದ ಮೇಲೆ ಆಕಾಶನ ಸೇರ್ಕೊಂತಯ್ಯ. ಸ್ವಾಮಿ ಯಾವ್ದು ಸ್ವಾಮಿ ಆ ವಾಕ್ಯ ಎಲ್ಲಿದೆ ಅದು ಹೇಳಿ ಮುಂಚೆ ಅಂದ್ರೆ ಹೇಳಿ, ನೋಡಪ್ಪ ಹೇಳ್ತೇವೆ ಕೇಳು ಅಂತ ಹೇಳಿ, ನೋಡಪ್ಪ ನೀನು ಹೇಳಿದ್ಯಲ್ಲ ಛಾಂದೋಗ್ಯ, ಅಲ್ಲೇ ಇರ್ತಕ್ಕಂಥದ್ದು ಏನು, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸಿತ. ಇದು ಶಾಂತ ಉಪಾಸಿತ ಬಿಟ್ರು ಇವರು ಸಿದ್ಧಾಂತಿಗಳು. ನೋಡಪ್ಪ ಅಲ್ಲೇ ಇದೆಯಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಅಂತ ಇದೆಯಲ್ಲಯ್ಯ ಅಂದರು ಸಿದ್ಧಾಂತಿಗಳು. ಈಗ ಅವನೇನು ಹೇಳ್ದ, ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಟ್ಟ. ಓಹೋ ಇದೇನು ನಾನು ಹೇಳಿದ್ದು ನನಗೆ ತಿರುಗಿಬಿಡ್ತಲ್ಲ ಅಂತ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡ್ದ. ಅವ್ರು ಹೊಡೆದ್ಬಿಡ್ತು. ಓಹೋ ಸ್ವಾಮಿ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಹೇಳ್ದ. ಅದನ್ನು ಇವತ್ತಿನ ಭಾಗ ನೋಡಿ. ಇಷ್ಟೆಲ್ಲ ಹೇಳದೇ ಇದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಏನು ಹೇಳಿದ, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಅಂತ ಹೇಳಿದೆಯಲ್ಲಯ್ಯ ಅಂತ ಹೇಳಿದ್ರು ಸಿದ್ಧಾಂತಿಗಳು. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ 182ನೇ ಪುಟ. ನಾನು ಶಮವಿಧಾನಾರ್ಥಮೇತದ್ವಾಕ್ಯಂ. ಅಲ್ಲ ಸ್ವಾಮಿ, ನೀವು ಯಾವುದೋ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ತೆಗೆದುಬಿಟ್ಟು ಈ ಸೃಷ್ಟಿ ಪ್ರಕರಣದಲ್ಲಿ ಉತ್ಪತ್ತಿ ಪ್ರಕರಣಕ್ಕೆ ಉದಾಹರಣೆ ಹೇಳ್ತಾ ಇದ್ದೀರಲ್ಲ, ಏನು ಹೇಳೋಣ ನಿಮಗೆ? ಅದೇನು ಸ್ವಾಮಿ ಪೂರ್ತಿ ವಾಕ್ಯ ಹೇಳಿ. ಯಾತಕ್ಕೆ ನೀವು ಹೇಳಲಿಲ್ಲ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಯಾಕೆ ತಿಳಿಸ್ಬಿಟ್ರಿ? ಪೂರ್ತಿ ವಾಕ್ಯ ಗೊತ್ತಿಲ್ಲ ನಿಮಗೆ, ನಾವು ಹೇಳ್ತೇವೆ ಕೇಳಿ. ನಮಗೆಲ್ಲ ಗೊತ್ತಿಲ್ಲ ಅಂತಲ್ಲ, ನಾವು ಯಾತಕ್ಕೆ ಹೇಳಲಿಲ್ಲ ಆ ವಾಕ್ಯನ ಅಂದರೆ ನೋಡಿ ಏನು ಹೇಳಿದೆ ಅಲ್ಲಿ, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಅಂತ ನಿಲ್ಲಿಸಲಿಲ್ಲ. ಮತ್ತೆ ಇತಿ ಶಾಂತ ಉಪಾಸೀತ ಅಂತ ಹೇಳಿ, ಅದು ಯಾವ ಪ್ರಕರಣ? ಶಾಂತ ಉಪಾಸೀತ ಅಂತ ಹೇಳಿ ಉಪಾಸನಾ ಪ್ರಕರಣ ಸ್ವಾಮಿ. ಅದು ಉಪಾಸನಾ ಪ್ರಕರಣದಲ್ಲಿ ಏನು, ಅದರಲ್ಲಿ ಇಲ್ಲದೇ ಇರತಕ್ಕಂಥ ಗುಣವನ್ನು ಅದಕ್ಕೆ ಹಾಕ್ಕೊಂಡು ನಾವು ಆ ಭಾವನೆಯಿಂದ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇರತಕ್ಕಂಥದ್ದು ಅದು ಉಪಾಸನಾ ಪ್ರಕರಣ. ಹಾಗೆ ಅಲ್ಲಿ ಏನನ್ನು ವಿಧಾನ ಮಾಡಿದ್ದಾರೆ? ಇಲ್ಲಿ ಶಮವನ್ನು ವಿಧಾನ ಮಾಡಿದ್ದಾರೆ. ಶಾಂತ ಉಪಾಸೀತ, ಶಾಂತ ಅಂದರೆ ಶಮ, ಹೌದ್ ತಾನೆ? ಶಮವನ್ನು ವಿಧಾನ ಮಾಡುವುದಕ್ಕೋಸ್ಕರ ಆ ವಾಕ್ಯ ಅಲ್ಲಿ ಎಲ್ಲಿ ಆ ಉಪಾಸನಾ ಪ್ರಕರಣದಲ್ಲಿ ಬಂದಿದೆಯೇ ಹೊರತು ಆ ಉದಾಹರಣೆಯನ್ನು ನೀವು ಇಲ್ಲಿ ತಂದುಬಿಟ್ಟು ಈ ಸೃಷ್ಟಿ ಪ್ರಕರಣದಲ್ಲಿ ಉತ್ಪತ್ತಿ ಪ್ರಕರಣದಲ್ಲಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದು ಉಪಾಸನಾ ಪ್ರಕರಣ. ಉಪಾಸನಲ್ಲಿ ಏನು ಮಾಡ್ತಾರೆ? ಅದರಲ್ಲಿ ಇಲ್ಲದೇ ಇರತಕ್ಕಂತಹ ಉತ್ಕೃಷ್ಟವಾದ ಗುಣಗಳನ್ನು ಅದರ ಮೇಲೆ ಹಾಕ್ತಾರೆ. ಶಾಲಗ್ರಾಮವನ್ನು ವಿಷ್ಣು ಅಂತ ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡುವಾಗ ಆ ಶಾಲಗ್ರಾಮ ಕಲ್ಲಿನಲ್ಲಿ ಏನಿದೆ ಗುಣ, ಅದರಲ್ಲಿ ಏನೋ ಅಂತಂದ್ರೆ ಅದ್ರಲ್ಲಿ ಕಾಠಿಣ್ಯ ಅಂತಕ್ಕಂಥದ್ದು ಇದೆ, ಇನ್ನೊಂದಿದೆ. ಆದರೆ ಏನು ಮಾಡ್ತಾರೆ? ಅದರಲ್ಲಿ ದೈವತ್ವವನ್ನು, ಅದರಲ್ಲಿ ಆ ಗುಣವನ್ನು ಹೇರ್ತಾರೆ, ಆಪಾದನೆ ಮಾಡ್ತಾರೆ ಆ ಕಲ್ಲಿನಲ್ಲಿ. ಹೌದು ತಾನೆ? ದೈವತ್ವ ಗುಣ ಇದೆಯಾ ಅಲ್ಲಿ? ಇಲ್ಲ, ಕಲ್ಲದು. ಕಲ್ಲು ಅಂತಕ್ಕಂಥದ್ದು ವಸ್ತುತಂತ್ರ ನ್ಯಾಯ, ಹೌದು ತಾನೆ? ಮತ್ತೆ ಈ ಒಂದು ಓಹೋ ಅದರಲ್ಲಿ ವ್ಯಾಪಕತ್ವ, ವಿಷ್ಣುತ್ವ, ಇಂಥವೆಲ್ಲ ಆಪಾದನೆ ಮಾಡಿದಾಗ ಅದು ಕರ್ತೃತಂತ್ರ ಸ್ವಾಮಿ. ನೀವು ಮಾಡ್ಕೊಳ್ಳಿ, ನಮಗಾಗಲ್ಲ ಅದು. ನಮಗೆ ಕಂಡು ಬರ್ತಕ್ಕಂಥದ್ದು ಕಲ್ಲು ಅಂತಲೇ ಅಷ್ಟೇ. ನೀವು ಅದನ್ನು ತಗೊಂಬಂದು ಇಲ್ಲಿ ಉದಾಹರಣೆಯಾಗಿ ಹೇಳಿಬಿಟ್ರೆ ಹೇಗೆ ಸ್ವಾಮಿ ಅಂತ ಹೇಳಿಬಿಟ್ಟ ನೋಡಿ. ಇಲ್ಲಿ ನಾನು ಶಮವಿಧಾನಾರ್ಥಮೇತದ್ವಾಕ್ಯಂ ತಜ್ಜಲಾನಿತಿ ಶಾಂತ ಉಪಾಸೀತ. ಅದ್ಯಾಕೆ ಬಿಟ್ಬಿಟ್ರೆ ಸ್ವಾಮಿ ಶಾಂತ ಉಪಾಸೀತ? ಇತಿ ಶ್ರುತೇ ನೈತತ್ ಸೃಷ್ಟಿವಾಕ್ಯಂ. ಇದು ಸೃಷ್ಟಿ ಪ್ರಕರಣದಲ್ಲಿ ಬರತಕ್ಕಂಥ ವಾಕ್ಯ ಅಲ್ಲ, ಇದು ಸೃಷ್ಟಿ ಅಲ್ಲ, ಇದು ಸೃಷ್ಟಿವಾಕ್ಯವಲ್ಲ ಇದು. ತಸ್ಮಾತ್ ಏತತ್ ಪ್ರದೇಶಾಂತರ ಪ್ರಸಿದ್ಧಂ ಕ್ರಮಂ ಉಪರೋಧಂ ಅರ್ಹತಿ ಇತಿ. ಯಾವುದದು? ತತ್ತೇಜೋ ವಸೃಜ ಇತ್ಯೇತ ಸೃಷ್ಟಿವಾಕ್ಯ. ಆದ್ದರಿಂದ ತಸ್ಮಾತ್, ಆದ್ದರಿಂದ ಇದು ಪ್ರದೇಶಾಂತರ ಪ್ರಸಿದ್ಧಂ. ಬೇರೆ ಪ್ರದೇಶದಲ್ಲಿ ಅಂದರೆ ಬೇರೆ ಕಡೆ ಅಂದರೆ ಎಲ್ಲಿ? ಅದೆಲ್ಲೋ ನೀವು ತೈತಿರಿಯ ತಂದ್ಬಿಟ್ರಿ. ತಸ್ಮಾದ್ವಾಯೇ ತಸ್ಮಾದಾತ್ಮನ ಅಲ್ಲಿ ಹೇಳಿರತಕ್ಕಂತಹ ಕ್ರಮ ಏನಿದೆಯಲ್ಲ, ಅಲ್ಲಿ ಪ್ರಸಿದ್ಧವಾದ ಕ್ರಮ, ಅದನ್ನು ಇದು
ಈ ಉಪರೋಧಂ ಅದನ್ನು ತೆಗೆದುಹಾಕುವುದಕ್ಕೆ ಇದು ಇದಾಗಿದೆ, ಬದ್ಧವಾಗಿದೆ ಇದು. ಯಾಕೆ ಅಲ್ಲಿ ಕ್ರಮ ಏನು ಹೇಳಿದ್ದಾರೆ ಅದನ್ನು ತಗೊಂಬಂದು ನೀವು ಇಲ್ಲಿ ತಂದು ನೀವು ಸಿದ್ಧ ಮಾಡುವುದಕ್ಕಾಗುವುದಿಲ್ಲ. ಅಲ್ಲಿ ಕ್ರಮ, ಇಲ್ಲಿ ಕ್ರಮ ಇದೆಯಲ್ಲ, ಯಾವುದು ತತ್ತೇಜೋಸೃಜತ ಅಂತಕ್ಕಂಥ ಕ್ರಮ, ಇದನ್ನ ಉಪರೋಧಂ ನಿವಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನಾಗುತ್ತೆ, ನೈತತ್ ಸೃಷ್ಟಿ ಆಗಿಲ್ಲ ಹೇಳೋದಿಲ್ಲ ಬರೋದು. ತಸ್ಮಾತ್ ಅತ್ರ ಯಥಾಶ್ರುತಿ ಕ್ರಮೋ ಗೃಹೀತವ್ಯ ಇತಿ. ಆದ್ದರಿಂದ ನೀವೇನು ಮಾಡ್ಬೇಕು ಸ್ವಾಮಿ, ಶ್ರುತಿ ಏನು ಕ್ರಮವನ್ನು ಹೇಳಿದೆಯೋ ಆ ಕ್ರಮವನ್ನು ನೀವು ಅನುಸರಿಸಬೇಕು. ಏನು ಕ್ರಮ ಹೇಳಿದೆ? ತತ್ತೇಜೋ ಸೃಜತ ತದೈಕ್ಷತ ಅಂದ್ಬಿಟ್ಟು ತತ್ತೇಜೋ ಸೃಜತ ಅಂತ ಹೇಳಿದ್ದಾರೆ. ಆಯ್ತು, ಮುಗೀತು ಬಿಡಿ, ಅದನ್ನ ಇಟ್ಕೊಳ್ಳಿ ಅಂದ್ಬಿಟ್ಟು ಹೇಳ. ಅದಕ್ಕೆ ಈಗ ಸಮಾಧಾನ ಹೇಳ್ತಾ ಇದ್ದಾರೆ. ನೇತ್ಯುಷ್ಯತೆ, ನೋಡಪ್ಪ ನೀನು ಇದರ್ದಂಗೆ ಹೇಳಿದೆಯಲ್ಲ ಅದು ಸರಿಯಲ್ಲ. ನೀನು ವಾಕ್ಯ ಉದಾಹರಣೆ ಕೊಟ್ಟಿದ್ದು ಅದು ಉಪಾಸನಾ ಪ್ರಕರಣ ಅವೆಲ್ಲ ಸರಿಯಾಗಿದೆ, ಆದರೆ ನೀನು ಅರ್ಥ ಮಾಡಿಕೊಂಡಿರುವುದೇ ಸರಿ ಇಲ್ಲ ಆ ವಾಕ್ಯಗಳನ್ನು. ಹೌದಾ ಸ್ವಾಮಿ? ಏನು ನಾವು ಹೇಳ್ತೇವೆ ಕೇಳಪ್ಪ ಇವಾಗ. ನಹಿ ತೇಜ ಪ್ರಾಥಮ್ಯಾನುರೋಧೇನ ಶ್ರುತ್ಯಂತರ ಪ್ರಸಿದ್ಧ ವಿಯತ್ ಪದಾರ್ಥ ಪರಿತ್ಯಕ್ತವ್ಯೋ ಭವತಿ. ತೇಜ ಪ್ರಾಥಮ್ಯಾನುರೋಧೇನ, ಛಾಂದೋಗ್ಯದಲ್ಲಿ ತೇಜಸ್ಸನ್ನ ಪ್ರಪ್ರಥಮವಾಗಿ ಹೇಳುವುದಕ್ಕೆ ಅನುಸಾರವಾಗಿ ಅದನ್ನು ಅನುರೋಧೇನ, ಅದನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಶ್ರುತ್ಯಂತರ ಪ್ರಸಿದ್ಧ, ಇನ್ನೊಂದು ಶ್ರುತಿಯಲ್ಲಿ ತೈತ್ತಿರಿಯ ಶ್ರುತಿಯಲ್ಲಿ ಹೇಳಿರತಕ್ಕಂತಹ ವಿಯತ್ ಪದಾರ್ಥ, ಅಲ್ಲಿ ಆಕಾಶ ಹುಟ್ಟಿತು ಅಂತ ಹೇಳಿದ್ದಾರಲ್ಲ ಮೊದಲು, ಅದನ್ನು ನಾವು ಬಿಡುವುದಕ್ಕೆ ಆಗುವುದಿಲ್ಲ. ಇದನ್ನು ಆಧಾರವಾಗಿಟ್ಕೊಂಡು ಅದನ್ನು ಬಿಟ್ಬಿಡೋಣ ಕಣ್ರಿ, ಇದೇ ನಮಗೆ ಪ್ರಮಾಣ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಪ್ರಮಾಣವೇ. ಯಾಕೆ? ಅದು ಶ್ರುತಿ, ಅದು ಪ್ರಮಾಣವೇ ಅಂತ ಹೇಳಿ. ಯಾಕೆ? ಪದಾರ್ಥ ಧರ್ಮತ್ವಾತ್ ಕ್ರಮಸ್ಯ. ಇಲ್ಲಿ ಒಂದು ನ್ಯಾಯ, ಪದಾರ್ಥ ಧರ್ಮತ್ವಾತ್. ಈ ಕ್ರಮ ಹೇಳಿರ್ತಕ್ಕಂಥದ್ದು ಏನಿದು? ಇದು ಪದಾರ್ಥದ ಧರ್ಮ ಅಷ್ಟೇನೆ. ಏನಿದು ಪದಾರ್ಥದ ಧರ್ಮ ಅಂತಂತಂದರೆ, ಈಗ ಯಾವುದೋ ಒಂದು ಪದಾರ್ಥಗಳು 4-5 ಪದಾರ್ಥ ಇರುತ್ತೆ. 4-5 ಪದಾರ್ಥ ಇದ್ದಾಗ ಭತ್ತ, ಅಕ್ಕಿ, ಹೊಟ್ಟು ಈ ಥರ ಇರುತ್ತೆ ಅಂತ ಇಟ್ಕೊಳ್ಳಿ ಪದಾರ್ಥ. ಈ ಭತ್ತ, ಅಕ್ಕಿ, ಹೊಟ್ಟು ಅಂತನ್ನೋವಾಗ ಏನಲ್ಲಿ ಅಲ್ಲಿ ಕ್ರಮ ಇರುತ್ತೆ. ಯಾಕೆಂದರೆ ಮೊದಲು ಭತ್ತ ತಗೋಬೇಕು, ಅದಕ್ಕೆ ಕ್ರಮ. ಆಮೇಲಿಂದ ಏನು ಮಾಡಬೇಕು, ಅದನ್ನು ಕುಟ್ಟಬೇಕು. ಆಮೇಲೆ ಕುಟ್ಟಿದ್ರೆ ಏನಾಗುತ್ತೆ, ಆ ಒಂದು ಭತ್ತದ ಮೇಲಿಂದ ಸಿಪ್ಪೆ ಬರುತ್ತೆ, ತೌಡು ಬರುತ್ತೆ, ಅದನ್ನು ಪೂರ್ಣ. ಆಮೇಲೆ ಅಕ್ಕಿ ಬರುತ್ತೆ, ಹೌದಾ? ಭತ್ತ ಆಗುತ್ತೆ, ಅಕ್ಕಿ ಆಗುತ್ತೆ, ತೌಡಾಗುತ್ತೆ. ಇಲ್ಲಿ ಕ್ರಮ ಸರಿಯಾಗಿದೆ. ಅದೇನು? ಪದಾರ್ಥದ ಧರ್ಮ ಅಷ್ಟೇ. ಮತ್ತು ಅಪಿಚ ತತ್ತೇಜೋ ಅಸೃಜತ ಇತಿ ನಾತ್ರ ಕ್ರಮಸ್ಯ ವಾಚಕ ಕಚ್ಚಿ ಶಬ್ದ ಅಸ್ತಿ. ನೀನು ಹೇಳೋದು ಒಂದು ವಿಧದಲ್ಲಿ ಸರಿ. ಈ ತತ್ತೇಜೋ ಅಸೃಜತ ಅಂತ ಇದೆಯಲ್ಲ, ಅದರಲ್ಲಿ ಇದು ಪ್ರಪ್ರಥಮವಾಗಿ ಇದೇ ಕ್ರಮದಲ್ಲಿ ಕ್ರಮವನ್ನು ಹೇಳ್ತಕ್ಕಂಥ ಯಾವ ಒಂದು ವಾಕ್ಯವೂ ಇಲ್ಲ ಇಲ್ಲಿ, ಯಾವ ಪದವೂ ಇಲ್ಲ ಇಲ್ಲಿ. ಸರಿಯಾಗಿದೆ. ಆದರೆ ಅರ್ಥಾತ್ತು ಕ್ರಮೋ ಅವಗಮ್ಯತೆ. ಅರ್ಥದ ಮೂಲಕ ನೋಡಿದಾಗ, ಏನು ಅರ್ಥವಶದಿಂದ ನೋಡಿದಾಗ ಕ್ರಮ ನಮಗೆ ಗೊತ್ತಾಗುತ್ತೆ. ಅರ್ಥವಶದಿಂದ ನೋಡಿದಾಗ ಏನರ್ಥ ಅಂತಂದರೆ, ನೋಡಿ, ಈಗ ಒಬ್ಬ ಮನೆಗೆ ಬಂದ, ಒಂದು ಹುಡುಗ ಮನೆಗೆ ಬಂದ. ಅವನು ಏನು, ಮನೆಯ ಅಪ್ಪ ಹೇಳ್ದ, ಏನು ನೋಡಪ್ಪ, ನೀನು ಹೊರಗಡೆ ಎಲ್ಲೂ ತಿಂಡಿಯನ್ನು ತಿನ್ನಬೇಡ, ಊಟವನ್ನು ಮಾಡಬೇಡ, ಮನೆಗೆ ಬಂದು ಊಟ ಮಾಡು ಅಂತ ಹೇಳಿದ್ದ. ಇವನೇನು ಮಾಡ್ದ? ಹುಡುಗ ಬಂದ ಮನೆಗೆ, ಸ್ಕೂಲಿಂದ ಬಂದ, ಬ್ಯಾಗ್ ಬಿಸಾಕ್ತಾ, ಊಟ ಹಾಕು ಅಮ್ಮ, ಊಟ ಏನೋ ಹೇಳ್ದ, ಊಟ ಹಾಕು. ಇಲ್ಲಿ ಈ ಊಟ ಹಾಕು ಅಂತ ಹೇಳಿದಾಗ ಏನಾದರೂ ಕ್ರಮ ಇದೆಯಾ? ಇದಾದ ಮೇಲೆ ಊಟ ಹಾಕು, ಅದಾದ ಮೇಲೆ ಊಟ ಹಾಕು ಅಂತ ಏನಾದ್ರು ಇದೆಯಾ? ಏನು ಹೇಳಿಲ್ಲ. ಆದರೆ
ಅರ್ಥವಶದಿಂದ ಊಟ ಹಾಕು ಅಂದರೆ ಏನು ಅರ್ಥ ಆಗುತ್ತೆ ಅಂದರೆ ಸ್ಕೂಲಿಂದ ಬಂದ ಮೇಲೆ ಯೂನಿಫಾರಮ್ ತೆಗಿಬೇಕು, ಕೈ ಕಾಲು ತೊಳ್ಕೊಳ್ಬೇಕು, ದೇವ್ರಿಗೆ ಕೈ ಮುಗಿಬೇಕು, ಆಮೇಲಿಂದ ಊಟ ಮಾಡಬೇಕು. ಇಷ್ಟೂ ಕ್ರಮ ಇದೆ. ಈ ಕ್ರಮ ಯಾವುದನ್ನೂ ಕೂಡ ಅಲ್ಲಿ ಹೇಳಿಲ್ಲ. ಅವನು ಹೇಳಿಲ್ಲ, ಅಪ್ಪ ನೋಡಪ್ಪ ಆಚೆ ಕಡೆ ತಿನ್ಬೇಡ, ಮನೆಗೆ ಬಂದು ಸ್ಕೂಲಿಂದ ಸೀದಾ ಮನೆಗೆ ಬಂದು ಊಟ ಮಾಡು ಅಂತ ಹೇಳ್ದ. ಅಷ್ಟೇ ಅವ್ರು ಹೇಳಿದ್ದು. ಕ್ರಮ ಆದರೂ ಕೂಡ ಅರ್ಥವಶದಿಂದ ನೋಡಿದಾಗ ಏನಾಗುತ್ತೆ, ಇದು ಕ್ರಮ, ಇದು ಮೊದಲು ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು, ಆಮೇಲಿಂದ ಊಟ ಮಾಡಬೇಕು, ಅಷ್ಟೇ ಕ್ರಮ. ಆ ರೀತಿ ಅರ್ಥದ ಮೂಲಕ ನೋಡಿದಾಗ ಇದನ್ನು ಕ್ರಮ ಕಂಡು ಬರುತ್ತೆ. ಏನು ಅಂತಂದರೆ ಸಚ ವಾಯೋರಗ್ನಿ ಇತ್ಯನೇನ ಶ್ರುತ್ಯಂತರ ಪ್ರಸಿದ್ಧೇನ ಕ್ರಮೇಣ ನಿವಾರ್ಯತೆ. ಏನು ಅರ್ಥವಶದಿಂದ ಅಂತಂದರೆ ನೋಡಿ, ಈ ವಾಯೋರಗ್ನಿ ಅಂತ ಇದೆ. ತೇಜೋ ಅಸೃಜತ, ಅಗ್ನಿಯನ್ನು ಸೃಷ್ಟಿ ಮಾಡಿತು ಅಂದ್ಬಿಟ್ಟು ಈ ಅಗ್ನಿ ಏನು ವಾಯೋರಗ್ನಿ ಅಂತ ಅಲ್ಲಿದೆ. ವಾಯೋರಗ್ನಿ ಅಂತಂತ ಈ ಶ್ರುತ್ಯಂತರ ಬೇರೆ ಕಡೆ ತೈತಿರೇದಲ್ಲಿ ಇದೆಯಲ್ಲ, ಅದರ ಕ್ರಮ ಅದು ಏನಾಗುತ್ತೆ, ಈ ಒಂದು ಕ್ರಮ ಇದೆಯಲ್ಲ, ಮೊಟ್ಟ ಮೊದಲು ತೇಜಸ್ಸು ಅದನ್ನು ನಿವಾರಿಸಿಬಿಡುತ್ತದೆ. ಯಾತಕ್ಕೆ ನಿವಾರಿಸಿಬಿಡುತ್ತದೆ? ಹೇಗಪ್ಪ? ಅದು ಅದು ಇಲ್ಲೂ ಇದೆಯಲ್ಲ ಸ್ವಾಮಿ. ಅಯ್ಯಯ್ಯೋ ಇದೆಯಲ್ಲಪ್ಪ, ಏನದು ಪ್ರಕೃತಿ ವಿಕಾರ ನ್ಯಾಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ವಲ್ಲ. ಇನ್ನು ವಿಕಾರ ಯಾವುದು? ವಿಕಾರ ಯಾವುದು ಗೊತ್ತೇನಪ್ಪ? ಆಕಾಶವು ಸೇರಿ ಎಲ್ಲ ಪಂಚಭೂತಗಳು ಕೂಡ ವಿಕಾರವೇ ಆಗಿದೆ. ಎಲ್ಲಿ? ಇದು ಛಾಂದೋಗ್ಯದಲ್ಲಿ ಹೇಳಿರತಕ್ಕಂಥ ಮಾತು ಹೋಗ್ತಾನೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತಕ್ಕಂಥ ಎಲ್ಲವೂ ಕೂಡ, ಎಲ್ಲವೂ ಅಂದರೆ ಏನಾಯಿತು? ಆಕಾಶನ ಸೇರ್ಕೊಳ್ತದೇನಪ್ಪ. ಎಲ್ಲವೂ ಕಾರ್ಯ ಅಂತ ಆದಮೇಲೆ ಏನಾಯ್ತದು? ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಬಂತು. ಅನನ್ಯತ್ವ ಬಂತು ಅಂದರೆ ಏನಾಯಿತು? ನಾವು ಪ್ರತಿಜ್ಞೆ ಮಾಡಿದ್ವಲ್ಲ, ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಯಾವುದದು? ಅದು ಬ್ರಹ್ಮ ಅಂತ ಹೇಳಿದ್ವಲ್ಲ, ಅದಕ್ಕೇನು ಬಾಧೆ ಆಗಲ್ಲ. ಯಾಕೆಂದರೆ ಆಕಾಶವು ಸೇರಿ ಎಲ್ಲವೂ ಕೂಡ ಬ್ರಹ್ಮದ ಕಾರ್ಯ. ಹಾಗಾಗಿ ಏನಾಗ್ತಾ ಇದೆ? ಅರ್ಥಾನುವಶದಿಂದ ನಾವೇನು ಮಾಡಬೇಕು? ಇಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾವ ಅರ್ಥ ಅದು? ಎಲ್ಲವೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತಕ್ಕಂಥ ವಾಕ್ಯದ ಒಂದು ಕ್ರಮದ ಅರ್ಥದಿಂದ, ಅರ್ಥವಶದಿಂದ ಏನಾಗುತ್ತೆ? ಇದು ಗೊತ್ತಾಗುತ್ತೆ. ಏನು? ಎಲ್ಲವೂ ಅಂತಂದರೆ ಆಕಾಶವು ಸೇರಿತು, ಆಕಾಶವು ಸೇರಿ ಎಲ್ಲವೂ ಕೂಡ ಬ್ರಹ್ಮವೇ ಅಂತ ಆದಾಗ ಬ್ರಹ್ಮವು ಆಕಾಶದ ಕಾರ್ಯ ಅಂತ ಆಯಿತು. ಹಾಗಾದರೆ ಮಾತ್ರ ಎಲ್ಲವೂ ಬ್ರಹ್ಮ ಅಂತ ಹೇಳುವುದಕ್ಕೂ ಹೊಂದುತ್ತೆ, ಮತ್ತು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಅಂತ ಅನ್ನೋದು ಹೊಂದುತ್ತೆ. ಯಾಕೆ? ಮಡಕೆ ತಿಳ್ಕೊಂಡ್ರೆ ಶ್ರಾವ್ಯ ತಿಳಿದಾಗಾಯಿತು, ಹಣತೆ ತಿಳಿದಾಗಾಯಿತು, ತಟ್ಟೆ ತಿಳಿದಾಗಾಯಿತು, ಎಲ್ಲ ಆಯಿತು. ತಟ್ಟೆ ತಿಳಿದಾಗಾಯಿತು ಯಾವಾಗ? ಕಾರ್ಯಕಾರಣ ಅನನ್ಯತ್ವ ಇದ್ದಾಗ ಮಾತ್ರ. ಆದರೆ ಬೇರೆ ಆಗಿಬಿಟ್ರೆ, ತಟ್ಟೆ ತಿಳಿದ್ರೆ ಬಟ್ಟೆ ತಿಳಿದಾಗ ಆಗೋದಿಲ್ಲ, ಬಟ್ಟೆ ಬೇರೆ ಅದೇ ಬೇರೆ, ಅನನ್ಯತ್ವ ಇಲ್ಲ. ಕಾರ್ಯಕ್ಕೂ ಕಾರಣಕ್ಕೂ, ಮಣ್ಣಿಗೂ ಬಟ್ಟೆಗೂ ಅನನ್ಯತ್ವ ಅಂತಕ್ಕಂಥದ್ದು ಇಲ್ಲ. ಅದರಿಂದ ಏನು ಅಲ್ಲಿ ಹೊಂದೋದಿಲ್ಲ. ಇದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ, ಆಗೋದಿಲ್ಲ ಅಲ್ಲಿ. ಹೀಗಾಗಿ ಏನಾಗುತ್ತೆ, ಅದು ಆ ಕ್ರಮ ಅಂತ ಇರೋದ್ರಿಂದ ಆ ಅರ್ಥದ ಒಂದು ವಶದಿಂದ ನಾವು ಕ್ರಮ. ಮತ್ತು ವಿಕಲ್ಪ ಸಮುಚ್ಚಯವತು ವಿಯತ್ತೇಜಸೋಹೋ ಪ್ರಥಮಜತ್ವ ವಿಷಯವು ಅಸಂಭವ ಅನಭ್ಯುಪಗಮಾಭ್ಯಾಂ ನಿವಾರಿತು. ಇನ್ನು ವಿಕಲ್ಪ ಸಮುಚ್ಚಯವು ವಿಯತ್ತೇಜಸೋಹೋ, ವಿಯತ್ ಅಂದರೆ ಆಕಾಶ, ತೇಜಸ್ಸು ಅಂದರೆ ಅದೇ ತತ್ತೇಜೋ ಸೃಜಾತ ಇದೆ. ಇದರಲ್ಲಿ ವಿಕಲ್ಪ ಸಮುಚ್ಚಯ ಯಾವುದ್ರ ವಿಚಾರದಲ್ಲಿ ಅಂದರೆ ಪ್ರಥಮಜತ್ವ ವಿಷಯವು. ವಿಯತ್ತು ಆಕಾಶ ಮತ್ತು ಅಗ್ನಿ ಇವೆರಡರಲ್ಲಿ ಯಾವುದು ಮೊದಲು ಹುಟ್ಟಿತು, ಪ್ರಥಮಜತ್ವ ಯಾವುದು ಮೊದಲು ಹುಟ್ಟಿತು ಎನ್ನುವ ಬಗ್ಗೆ ವಿಕಲ್ಪ ಮತ್ತು ಸಮುಚ್ಚಯ. ವಿಕಲ್ಪ ಏನು ಅಂದರೆ ಆಕಾಶವೋ ಅಥವಾ ಅಗ್ನಿಯೋ ಅಂತಕ್ಕಂಥದ್ದು ವಿಕಲ್ಪ, ಆಕಾಶ ಅಗ್ನಿ. ಸಮುಚ್ಚಯ ಯಾವುದು? ಇಲ್ಲ ಎಲ್ಲ ಒಟ್ಟಿಗೆ ಹುಟ್ಟಿತು ಅಂತ ಸಮುಚ್ಚಯ. ವಿಕಲ್ಪನೂ ಹೊಂದಲ್ಲ, ಸಮುಚ್ಚಯನೂ ಹೊಂದಲ್ಲ. ಅಸಂಭವ ಅನಭ್ಯುಪಗಮಾಭ್ಯಾಂ
ಇದು ಅಸಂಭವನೂ ಹೌದು ಮತ್ತು ಅನಭ್ಯುಪಗಮ, ಇದು ಲೋಕಾನುಭವದಿಂದಲೂ ಕೂಡ ಒಪ್ಪುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಅದನ್ನು ನಾವು ಹಿಂದೆಯೇ ನಿವಾರಣೆ ಮಾಡಿದ್ದೇವೆ. ಯಾವುದನ್ನು? ಈ ವಿಯತ್ತು ತೇಜಸ್ಸು ಅನ್ನೋದರಲ್ಲಿ ಯಾವುದು ಮೊದಲು ಹುಟ್ಟಿತು ಎನ್ನುವ ಬಗ್ಗೆ ಈ ಒಂದು ಜಿಜ್ಞಾಸೆ ಇದೆಯಲ್ಲ, ಅದು ಅಸಂಭವ ಮತ್ತು ಅನಭ್ಯುಪಗಮ ಈ ಎರಡು ಕಾರಣಗಳಿಂದ ನಿವಾರಣೆ ಮಾಡಿದ್ದಾಗಿದೆ. ತಸ್ಮಾತ್ ನಾಸ್ತಿ ಶ್ರುತ್ಯೋ ವಿಪ್ರತಿಷೇಧ. ಆದ್ದರಿಂದ ಶ್ರುತ್ಯೋ ಅಂದ್ರೇನು? ಶ್ರುತ್ಯೋ ಅನಯೋ ದ್ವಯೋ ಅಂತಂತ ಈ ಎರಡು ಶ್ರುತಿ. ಯಾವ ಶ್ರುತಿ? ಅದೇ ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸಂಬಂಧ ಒಂದು, ಮತ್ತು ತತ್ತೇಜೋ ಸೃಜತ ಛಾಂದೋಗ್ಯ ಮತ್ತು ತೈತ್ರಿಯ ಇದೆಯಲ್ಲ, ಇದೆರಡು. ಇದರಲ್ಲಿ ನಾಸ್ತಿ ಶ್ರುತಿಯೋ ವಿಪ್ರತಿಷೇಧ, ಏನು ವಿರೋಧ ಕಂಡು ಬರೋದಿಲ್ಲ. ನಾವು ಇಲ್ಲಿ ಸೇರಿಸಿಲ್ಲ, ನಾವು ಸೇರಿಸ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಸೇರಿಸ್ಕೋಬೇಕು? ಹೇಳಿದೆಯಲ್ಲಪ್ಪ, ಇಲ್ಲೇ ಹೇಳಿದೆಯಲ್ಲ. ಎಲ್ಲಿ ಸೇರಿಸ್ಕೊಂಡು ಇಲ್ವೋ ಅಲ್ಲಿ ಹೇಳಿದ್ದಾರಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ದಾರಲ್ಲ. ಆದ್ದರಿಂದ ಮತ್ತೆ ಪ್ರತಿಜ್ಞೆ ಮಾಡಿದ್ದೇವೆ, ಅದಕ್ಕೆ ಹೇಳಿದ್ದಲ್ಲ. ಪ್ರತಿಜ್ಞೆ ಏನು ಮಾಡಿದ್ದ ಅವನು? ಇವನು ಬಂದಾಗ ಉದ್ದಾಲಕ ಏನಪ್ಪ ಯಾವುದೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆಯೋ, ಯಾವುದೊಂದನ್ನು ತಿಳಿಯದೇ ಇದ್ದರೆ ಏನೂ ತಿಳಿದಂತೆ ಆಗುವುದಿಲ್ಲವೋ, ಅದು ನಿಮ್ಮ ಗುರುಗಳಿಂದ ಕಲ್ತ್ಕೊಂಡ್ಯಾ ಅಂತ ಕೇಳ್ದ. ಅವನು ಅಯ್ಯಯ್ಯೋ ಇದ್ಯಾವ್ದು ಸ್ವಾಮಿ, ಇದೇನಪ್ಪ ಇದು, ನನಗೆ ಗೊತ್ತೇ ಇಲ್ವಲ್ಲಪ್ಪ ನನಗೆ ಏನ್ಬಿಟ್ಟ. ಅಂದ್ರೇನು? ಯಾವುದೊಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ. ಅದಕ್ಕೆ ಅದನ್ನು ಹೇಳುವ ಪ್ರಕರಣದಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಯಾವ ಒಂದು ಪ್ರತಿಜ್ಞಾ ಹಾನಿ ಅಂತಕ್ಕಂಥದ್ದು ಆಗುವುದಿಲ್ಲ ಅಂಥೇಳಿ. ಮತ್ತು ಅಪಿಚ ಛಾಂದೋಗ್ಯೆ ಇಲ್ಲ ಶ್ರುತಂ ಭವತಿ. ಯಾವುದೊಂದನ್ನು ತಿಳಿದರೆ ಕೇಳಲ್ಪಡದೇ ಇರುವುದು ಕೇಳಲ್ಪಟ್ಟಂತೆ ಆಗುವುದು. ಮುಂದೆ ಎಲ್ಲ ಬುದ್ಧಿ ಕೇಳ್ಕೊಂಡಿದ್ದಾರಲ್ಲ, ನೋಡಲ್ಪಡದೇ ಇರುವುದು ನೋಡಲ್ಪಟ್ಟಂತೆ ಆಗುತ್ತದೆಯೋ, ಮನನ ಮಾಡಲ್ಪಡದೇ ಇರುವುದು ಮನನ ಮಾಡಲ್ಪಟ್ಟಂತೆ ಆಗುತ್ತದೆಯೋ, ಅದನ್ನು ನಿಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೇನಪ್ಪ ಅಂತ ಕೇಳಿದ್ರೆ ಇವನೇನು ಹೇಳ್ದ? ಇಲ್ಲಪ್ಪ, ಬಹುಶಃ ಅದು ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂದ್ಬಿಟ್ಟ. ಎಂಥ ಮಾತಿದು! ಆವಾಗ ಹೇಳ್ದ, ಅಯ್ಯೋ ಮೂರ್ಖ, ಬಾಯಲ್ಲಿ ಹೋಗೋಣ ಅಂದ್ಬಿಟ್ಟು ಹೇಳ್ತಾ ಮುಂದೆ ಬರ್ತಕ್ಕಂಥ ಕಥೆ ಇರಲಿ. ಮತ್ತೇನಾಗ ಇತ್ಯೇತಾಂ ಪ್ರತಿಜ್ಞಾಂ ವಾಕ್ಯೋಪಕ್ರಮೆ ಶ್ರುತಾಂ ಸಮರ್ಥಯಿತು. ಇದು ವಾಕ್ಯದ ಉಪಕ್ರಮ, ವಾಕ್ಯದ ಮೊದಲಲ್ಲಿ, ಆ ಪ್ರಕರಣದ ಮೊದಲಲ್ಲಿ ಅವನು ಕೇಳ್ತಾನೆ, ಏನಪ್ಪ ಈ ಅಶ್ರುತಂ ಕೇಳದೇ ಇರುವುದೂ ಕೂಡ ಕೇಳಲ್ಪಡದೇ ಇರುವುದೂ ಕೂಡ ಕೇಳಲ್ಪಟ್ಟಂತೆ ಆಗುತ್ತದೆಯಲ್ಲ, ಅದೇನಾದ್ರು ಗೊತ್ತಾ ನಿಮಗೆ, ನಿಮ್ಮ ಗುರುಗಳು ಹೇಳ್ಕೊಟ್ರಾ ಅಂತ ಕೇಳಿದ್ನಲ್ಲ. ಅದನ್ನು ಶ್ರುತ್ಯ ಸಮರ್ಥಯಿತು, ಅದನ್ನು ಸಮರ್ಥನೆ ಮಾಡುವುದಕ್ಕೋಸ್ಕರ ಅಸಮಾಮ್ನಾತಮಪಿ, ಈ ಛಾಂದೋಗ್ಯದಲ್ಲಿ ಆಕಾಶವನ್ನು ಹೇಳಿಲ್ಲದೆ ಇದ್ದರೂ ಕೂಡ ವಿಯತುತ್ಪತ್ತವು ಉಪಸಂಖ್ಯಾತವ್ಯಂ, ಹೇಳಿಲ್ಲದೆ ಇದ್ದರೂ ಕೂಡ ಅದನ್ನು ನಾವು ಇಲ್ಲಿ ತೈತ್ತಿರೀಯದಿಂದ ಎಳೆದು ತಂದು ಸೇರಿಸಿಕೊಳ್ಳಬೇಕು. ಯಾಕೆ? ಅವನು ಯಾವುದಿದು ಶ್ರುತಂ ಭವತಿ ಅಂತ ಕೇಳಿದ್ನಲ್ಲ, ಅದಕ್ಕೆ ಹೊಂದುಗಡೆ ಆಗಬೇಕಾದರೆ ನಾವು ಅಲ್ಲಿಂದ ತಂದು ಸೇರಿಸ್ಕೊಳ್ಳೇಬೇಕು ಅಂಥೇಳಿ ಕಿಮಂಗ ಪುನಃ ತೈತ್ತಿರೀಯಕ್ಕೆ ಸಮಾಮ್ನಾತಂ ನ ಸಂಗೃಹ್ಯತೆ. ಅಲ್ಲಪ್ಪ, ಇಷ್ಟು ಹೀಗಿರೋವಾಗ ನೀನು ಯಾತಕ್ಕೆ ಆ ತೈತ್ತಿರೀಯದಲ್ಲಿ ಹೇಳಿರತಕ್ಕಂಥದ್ದನ್ನು ಇಲ್ಲಿ ಸೇರಿಸ್ಕೋಬಾರ್ದು ಅಂತ ಇದೆಯಲ್ಲ? ಇಲ್ಲೇ ಇದೆಯಲ್ಲಪ್ಪ, ನೀನು ಹೇಳಿದ ಜಾಗದಲ್ಲೇ ಏನಂತ ಶ್ರುತಂ ಭವತಿ ಅಂತ ಹೇಳಿದೆಯಲ್ಲ. ಇದು ಹೊಂದಬೇಕಾದ್ರೆ ಹೇಗೆ ಮಾಡಬೇಕು? ಅದಿರೋನು ತರಬೇಕು. ತರದೇ ಇದ್ರೆ ಏನಾಗುತ್ತೆ? ಶ್ರುತಂ ಭವತಿ ಅನ್ನೋದು ಹೊಂದೋದೇ ಇಲ್ಲ. ಹೌದಾ? ಒಂದನ್ನು ಕೇಳಿದ್ರೆ ಎಲ್ಲವನ್ನೂ ಕೇಳಿದಂತೆ ಹೇಗೆ ಓದುತ್ತೆ? ಆಕಾಶನ ಬಿಟ್ಬಿಟ್ರೆ ನೀನು ಅದು ಸ್ವತಂತ್ರ ಅಂದ್ಕೊಂಡ್ಬಿಟ್ರೆ, ಬ್ರಹ್ಮವನ್ನು ತಿಳಿದರೆ ಆಕಾಶ ತಿಳಿದಂತಾಗತ್ತಾ? ಆಗೋದಿಲ್ಲ. ಅದೇ ಸ್ವತಂತ್ರ. ಮಣ್ಣು ತಿಳಿದ್ರೆ ಬಟ್ಟೆ ತಿಳಿದಂತಾಗತ್ತಾ? ಆಗೋಲ್ಲ. ಅದರಿಂದ ಅದನ್ನು ತಂದಬೇಕು. ಯಾಕೆ ನೀನು ಒಪ್ತಾ ಇಲ್ಲ ನೀನು ಅಂತ ಕೇಳಿದವ್ರಿಗೆ ಇದು ಆ ಮೊದಲನೆಯ ಪೂರ್ವ ಪಕ್ಷಕ್ಕೆ ಸಮಾಧಾನ ಹೇಳಿದ್ರು. ಈಗ
ಇನ್ನೊಂದು ಪೂರ್ವ ಪಕ್ಷ ಹೇಳಿದ್ದ ಕ್ಷೀರೋದಕ ನ್ಯಾಯ. ಅದನ್ನು ಇಲ್ಲಿ ತರಬಾರದು. ಅದನ್ನು ಸೂಚ್ಯ ಹೇಳಿದ್ರು ಸಿದ್ಧಾಂತದಲ್ಲಿ. ಯಾವುದು? ಪ್ರಕೃತಿ ವಿಕಾರ ನ್ಯಾಯವನ್ನು ತೆಗೆದುಕೊಳ್ಳಬೇಕು ಅಂತಂತ. ಅಂದ್ರೇನು? ಕಾರ್ಯಕಾರಣ ನ್ಯಾಯ. ಪ್ರಕೃತಿ ಅಂದರೆ ಕಾರಣ, ವಿಕಾರ ಅಂದರೆ ಕಾರ್ಯ. ಕಾರಣ ಕಾರ್ಯ ನ್ಯಾಯ ಅದೇನು ಅಂತಕ್ಕಂಥ ಅದಕ್ಕೆ ಸಮಾಧಾನವನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.